ನೀವು ಕೆಜಿಗೆ 300 ರೂಪಾಯಿ ಕೊಟ್ಟರೆ ಇದು ಜಾಸ್ತಿ ಅಂತ ದುಡ್ಡು ಅನ್ಕೊಂಡಿದ್ದೀರಿ. ಪ್ರತಿಯೊಬ್ಬ ಭಾರತ ದೇಶದಲ್ಲಿದ್ದ ಭಾರತೀಯ ಆಲ್ರೆಡಿ ಕೆಜಿಗೆ 3000 ರೂಪಾಯಿ ದುಡ್ಡು ಕೊಟ್ಬಿಟ್ಟಿದೆ. ನೀವು ತಿಂದ್ರು ತಿಂದೇ ಇದ್ರು ಅಷ್ಟು ಕಾಸ್ಟ್ಲಿ ಭತ್ತ. ಮಾಯಾಜಾಲ, ಕಾರ್ಪೊರೇಟ್ ಮಾಯಾಜಾಲ ಇದು. ನಾವು ಅನ್ಕೊಂಡಿದ್ವಿ ಅಕ್ಕಿ ಎಲ್ಲರಿಗೂ ಸಿಗುತ್ತೆ, ಈಗ ಗ್ಯಾರಂಟಿ ಮೂಲಕ 10 kg ಫ್ರೀ ಅಂತಾನು ಕೊಡ್ತಾರೆ ಕೆಲವರು. ಯಾರಿಗೂ ಫ್ರೀ ಇಲ್ಲ, ಎಲ್ಲ ನಮ್ಮ ತೆರಿಗೆ ದುಡ್ಡಿಂದಾನೆ ಎಲ್ಲ ಮಾಯಾಜಾಲ. ಅರ್ಥ ಆಗ್ತಾ ಇದೆ? ಸೊ ತಿಂದೇನಾಗಿದ್ದೀರಾ? ಅಕ್ಕಿ ಗೋಧಿ ಪಲಾವ್ ತಿಂದೇನಾಗಿದ್ದೀರಾ? ಬಾಕಿ ಹೇಳ್ತಾ ಇಲ್ಲ, ಯಾಕಂದ್ರೆ ನೀವೆಲ್ಲ ನೀವು ಹೋಗಿ ರೆಡಿ ಮಾಡ್ಕೊಳ್ಳಿ. ಸಾರಿ, ಪ್ಲೀಸ್ ಸ್ಟಾಪ್ ಇಟ್. ಅದೇ ಪಲಾವು ಅರ್ಕ ಅಕ್ಕಿಯಿಂದ ಮಾಡ್ಕೊಂಡು ತಿನ್ರಿ, ರೋಗ ದೂರ ಆಗುತ್ತೆ. ಪಲಾವ್ ಅಂತ ಹೇಳಿದ್ನಿ ಅಂತ ಮತ್ತೆ ಮೊಟ್ಟೆ ಮಾಂಸ ತಿಳ್ಕೋಬೇಡಿ, ತರಕಾರಿ ಸೊಪ್ಪು ಹಾಕೊಳ್ಳಿ. 1950ಯಲ್ಲಿ ಭಾರತ ದೇಶ 41% ಮಾತ್ರ ಮಾಂಸ ತಿನ್ನೋರು, ವಾರಕ್ಕೊಮ್ಮೆ ತಿನ್ನೋರು. ಈಗ 2025 78% Indians are meat eaters. Not once a week, once a day. ಯಾಕೆ? ಮಾಂಸವನ್ನ 800 ಮಿಲಿಯನ್ ಟನ್ಸ್ ಸೋಯಾಬೀನು, 800 ಬಿಲಿಯನ್ ಟನ್ಸ್ ಮೆಕ್ಕೆಜೋಳ ರೆಡಿ ಮಾಡಿ ಮಿಕ್ಸ್ ಮಾಡಿ ಪಶುಗ್ರಾಸ ತಯಾರು ಮಾಡಿ 92 ಬಿಲಿಯನ್ ಪಿಗ್ಸ್ ಅನ್ನ ಪ್ರತಿ ವರ್ಷ ಕೊಟ್ಟು ತಿಂತಾ ಇದೆ ಮಾನವ ಜಾತಿ. ಅದರಲ್ಲಿ 8 ಬಿಲಿಯನ್ ಪಿಗ್ಸ್ ಆರ್ ಕಿಲ್ಡ್ ಇನ್ ಇಂಡಿಯಾ. ತಿಂತಾ ಇದ್ದೀರಾ? ತಿಂದು ದೇಹು ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, IBS ಪ್ರಾಬ್ಲಮ್, ಕ್ರಾನ್ಸ್ ಪ್ರಾಬ್ಲಮ್. ಡಾಕ್ಟರ್ ಹತ್ರ ಹೋಗು, ಪೆಂಟಾಪ್ರಜೋಲ್ ಅನ್ನೋ ಒಂದೇ ಟ್ಯಾಬ್ಲೆಟ್ $8 ಬಿಲಿಯನ್ ಬಿಸಿನೆಸ್. ತಿನ್ನೋದು ಯಾಕೆ? ಟ್ಯಾಬ್ಲೆಟ್ ತಗೊಳ್ಳೋದು ಯಾಕೆ? ಲೈಫ್ ಲಾಂಗ್ ತಗೊಳ್ಳೋದು ಯಾಕೆ? ಅರ್ಥ ಆಗ್ತಾ ಇದೆಯಾ? ಕನೆಕ್ಟ್ ಆಗ್ತಾ ಇದ್ದೀರಾ? ಅಂಬಲಿ ಕುಡೀರಿ. 20 ವರ್ಷ ಒದ್ದಾಡಿದ್ದವರು ಆರಾಮಾಗ್ತಾರೆ. 6 ತಿಂಗಳಷ್ಟೇ. 20 ವರ್ಷ ಕೂಡ್ಕೊಂಡಿರೋದು 6 ತಿಂಗಳಲ್ಲಿ ಮಾಯ. 6 ದಿವಸ ಮಾಡ್ತಾರೆ. ಹಬ್ಬ ಸಾರ್ ಯಾರು ಮಾಡ್ತಾರೆ ಸರ್ ಇದೆಲ್ಲ? ಅಲ್ಲಿ ಪರಾಗ ಕರೀತಾ ಇದೆ, ಪಿಜ್ಜಾ ಕರೀತಾ ಇದೆ, ಬರ್ಗರ್ ಕರೀತಾ ಇದೆ ಅಲ್ವಾ? ಮಾಡಪ್ಪ, 6 ತಿಂಗಳು ಮಾಡಿ. ಈಗ ಮೋಸ ಆಗಿರೋದು, ಮುಂಚೆ ಎಲ್ಲರೂ ಗೊತ್ತಿಲ್ಲದೆ ಎಲ್ಲರೂ ಮಾಡ್ತಾ ಇದ್ರು. ಅಜ್ಜಿ ಹೇಳ್ತಾ ಇದ್ದೆ, ಅಂಬಲಿ ಕುಡಿದು ಹೋಗೋ ಹಾಳಾದ್ರನ್ನ ಹೊರಗಡೆ ಬಂದಾಗ ವಿಷ ಏನಾದ್ರೂ ಬಾಯಿಗೆ ಬಿದ್ರೆ ಆರಾಮಾಗಿ ಬರ್ತೀಯ, ವಾಪಸ್ ಇಲ್ಲ ಅಂದ್ರೆ ಅಲ್ಲೇ ಬಿದ್ದೋಗ್ತೀಯ ಅಂತ ಬಾಯಿ ಬಿಟ್ಟು ಹೇಳೋರು ನಮ್ಮ ಅಜ್ಜಿ. ಹೊಸದಾಗ ಹೊರಗಡೆ ಹೋಗ್ತಾ ಇದೆಯಾ, ಒಂದು ಲೋಟ ಅಂಬಲಿ ಕುಡಿದು ಮನೆ ಮಡಿಕೆಯಲ್ಲಿ ಅಲ್ಲಿ ಇರೋದು ಅದ್ಭುತವಾದ ಪದ್ಧತಿ. ಹಳ್ಳಿಯಲ್ಲಿ ಮನೆಯಲ್ಲಿ ಇರ್ತಾ ಇತ್ತು. ಈಗ ಮಡಿಕೆನೆ ಕಾಣಿಸೋದಿಲ್ಲ, ಇನ್ನು ಅಂಬಲಿಯಲ್ಲಿ ಇರ್ತಾ ಬರುತ್ತೆ. ಈಗ ಡಾಕ್ಟರ್ ಕಾವೇರಿ ಹೇಳಿದ್ದಾರೆ ಅಂದ್ರೆ ಕುಕ್ಕರಲ್ಲಿ ಅಂಬಲಿ ಮಾಡಿಸಿದೆ ಅಂತ ಹೊರಟಿದ್ದಾರೆ. ಆ ಮುಂದಾತನ ಬೇಡ. ಅಂಬಲಿ ಅಂದ್ರೆ ಮಡಿಕೆಯಲ್ಲಿ ನಾರುಳ್ಳ ಧಾನ್ಯ, ರಾಗಿ, ಜೋಳ, ಸಜ್ಜೆ ಬರೋದು ಅಲ್ಲಿ ಧಾನ್ಯದಲ್ಲಿ ನಾರಂಶ ಕಮ್ಮಿ ಇದೆ. 3.6 ರಾಗಿ, ಅದನ್ನೆಲ್ಲ ಇಲ್ಲಿ ಹೇಳಿದ್ವಿ. ಸೊ ಇದನ್ನ ತಿನ್ನಬಾರದ? ತಿನ್ಬಹುದು. ರೋಗ ಇದೆಯಾ? ಇದು ಕೆಲಸ ಮಾಡಲ್ಲ. ರೋಗ ಇದ್ರೆ ಈ 5 ಧಾನ್ಯ, ಡಯಾಬಿಟಿಸ್, BP, ಹೊಟ್ಟೆ ಪ್ರಾಬ್ಲಮ್, ಫೈಬ್ರಾಯ್ಡ್, ಸ್ತನಗಳಲ್ಲಿ ಗಂಟುಗಳು, ಇಂಥ ರೋಗಗಳೆಲ್ಲವನ್ನೂ ವಾಸಿ ಮಾಡ್ಕೋಬೇಕಂದ್ರೆ ಈ ಮೇಲೆ 5 ಧಾನ್ಯಗಳು. ಏನು ತೊಂದರೆ ಇಲ್ಲ, ಮಕ್ಕಳು ಚೆನ್ನಾಗಿ ಬೆಳಿಬೇಕು. ರಾಗಿ, ಜೋಳ, ಸಜ್ಜೆ, ಬರಗು ಇವೆಲ್ಲ ಕೊಡ್ರಿ, ಹೊಟ್ಟೆ ತುಂಬಾ ತಿನ್ಸಿರಿ, ಏನಾದ್ರೂ ಮಾಡ್ರಿ. ಮಕ್ಕಳಿಗೆ
ಎರಡು ಸತಿ ಅಂತ ರಿಸ್ಟ್ರಿಕ್ಟ್ ಮಾಡಬೇಡಿ. ಮಕ್ಕಳಿಗೆ ಹಸುವಾಗಿ ತಿಂತೀನಿ ಅಂದ್ರೆ ತಿನ್ಸ್ರಿ. ನೀವು ದೊಡ್ಡವರಾದ್ಮೇಲೆ ಕಂಟ್ರೋಲ್ ಮಾಡಬೇಕು. 9 ಉಣ್ಣುವ ಯೋಗಿ, 2 ಉಣ್ಣುವ ಹೋಗಿ, 3 ಉಣ್ಣುವ 4 ಆದ್ರೆ ನಮ್ಮ ಡಾಕ್ಟರ್ ಏನ್ ಹೇಳ್ತಾ ಇದಾರೆ, 2 ಗಂಟೆಗೆ ತಿಂದ್ರಪ್ಪ ನೀವು ಗ್ಯಾಸ್ಟ್ರಿಕ್ ಆಗುತ್ತೆ. ಇಲ್ಲ, 2 ಗಂಟೆಗೆ ತಿಂದೇ ರೋಗ ಜಾಸ್ತಿ ಮಾಡ್ತಾರೆ. ಸೊ ಈ ಮೋಸಗಳನ್ನೆಲ್ಲ ಗಮನಿಸಿರಿ ನೀವು. ಅಂದ್ರೆ ಅವ್ರು ಬೇಕು ಅಂತ ಅನಾರೋಗ್ಯವನ್ನ ಏನೇನು ಮಾಡಿದ್ರೆ ನಿಮಗೆ ಬರಕ್ಕಾಗುತ್ತೆ ಅದನ್ನೆಲ್ಲ ಸೈನ್ಸ್ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಕಳೆದ 80 ವರ್ಷದಿಂದ ನಡೆದಿದ್ದಿಷ್ಟೇ. In the name of Western science, all the human race has been led to diseased condition. ವಿಜ್ಞಾನದ ಹೆಸರಿನಲ್ಲಿ ಮಾನವ ಕುಲವನ್ನ ಅನಾರೋಗ್ಯದ ಕಡೆಗೆ ಕರ್ಕೊಂಡು ಹೋಗುವ ಒಂದು ದೊಡ್ಡ ಹುನ್ನಾರ ನಡೆದಿದೆ. ಆರೋಗ್ಯ ಸೂತ್ರಗಳನ್ನ ನಾವು ಗಾಳಿಗೆ ಬಿಟ್ಟಾಕಿದ್ದೀವಿ. ಅಲ್ಲೇ ಮೋಸ ಆಗಿರೋದು. ಈ ವಿಜ್ಞಾನ, ಈ ವಿಚಾರ ಹರಡಿಸೋದಕ್ಕೆ ಯಾರೂ ಇಲ್ಲ. ಇದು ನಮ್ಮ ದೇಶ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗತ್ತೆ. ಯಾಕಂದ್ರೆ ನಮ್ಮ ದೇಶಿತನ ಒಂದು ಹಿಂದೆ ಮಾಡ್ಕೊಂಡಿದ್ದೀವಿ, ಮಾಡಿಕೊಂಡಿದ್ದೀವಿ. ನಮ್ಮ ದೇಶ ಸಂಪತ್ತು ಈ ಧಾನ್ಯಗಳು. ಇದನ್ನ ನಮ್ಮ ದೇಶದಲ್ಲೇ ಬೆಳೀತಾ ಇರಲಿಲ್ಲ. 2000 ಇಸ್ವಿಯಲ್ಲಿ 1800 ಟನ್ನುಗಳು ಬೆಳೀತವೆ. ಈಗ 18 ಮಿಲಿಯನ್ ಟನ್ನುಗಳು ಬೆಳೆಯಕ್ಕೆ ಆಗಿದೆ ಕಳೆದ 20 ವರ್ಷದಲ್ಲಿ. ಇಡೀ ಕರ್ನಾಟಕ, ಆಂಧ್ರ, ತೆಲಂಗಾಣ, ದಕ್ಷಿಣ ಭಾರತ ದೇಶದಲ್ಲಿ ಅನೇಕ ಗ್ರಾಮಗಳನ್ನ ನಾನು ಸಂದರ್ಶನ ಮಾಡಿ ವಿಚಾರಗಳನ್ನು ಹಂಚಿಕೊಡ್ತಾ ಬರ್ತಾ ಇದ್ವಿ. ಈಗ ನಮ್ಮ ಅದೃಷ್ಟ ಇಡೀ ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲಿ ಮತ್ತೆ ಮಿಲೆಟ್ ಅಭಿಯಾನ ಶುರುವಾಗಿದೆ. ಅಫ್ಕೋರ್ಸ್ ವೆರಿ ಬಿಗಿನಿಂಗ್ ಆಫ್ ದ ಹೋಲ್. ಈ ಅಭಿಯಾನಕ್ಕೆ ಮೊದಲನೇ ಹಂತದಲ್ಲಿ ಇದ್ದೀವಿ. 800 ಮಿಲಿಯನ್ ಟನ್ ಸೋಯಾಬೀನ್, 18 ಮಿಲಿಯನ್ ಟನ್ ಮಿಲೆಟ್. ಅಂದ್ರೆ ತುಂಬಾ ದೂರ ಪ್ರಯಾಣ ಮಾಡಬೇಕು. ಈ ಅಕ್ಕಿ ಗೋಧಿ ಅಲೋ ಎಷ್ಟು ಬೆಳೀತಾ ಇದೆ ಅಂದ್ರೆ ಇಡೀ ಭೂಮಂಡಲದ ಮೇಲೆ ಮಾತ್ರ ನಾಶ ಆಗುತ್ತೆ. ಅಂದ್ರೆ ಒಂದ್ಸತಿ ಬೀಜ ಹಾಕಿದ್ರೆ ಅದು ಊಟಕ್ಕೆ ಆಗ್ತಾ ಇದೆ. ಕೆಮಿಕಲ್ ಹಾಕಿದ್ರೆ ಸೊ ಈ ತರ ಹಾಳಾಗಿದ್ದ ಮಣ್ಣನ್ನ ನಾವು ಮಿಲೆಟ್ ಹಾಕಿ, ಯಾಕಂದ್ರೆ ಅದಕ್ಕೆ ಬೇಕಾಗಿರೋ ಅಂಶಗಳನ್ನು ಗಾಳಿಯಿಂದಾನೇ ಹೀರಿಕೊಳ್ಳುವಂತ ಶಕ್ತಿ, ಆ ಜೆನೆಟಿಕ್ ಕಂಟೆಂಟ್ ಇರೋದ್ರಿಂದ ಬರಡಾಗಿರೋ ಭೂಮಿಯನ್ನ, ಬಂಜರಾಗಿರೋ ಭೂಮಿಯನ್ನ ಮತ್ತೆ ಸಾರವಂತ ಮಾಡೋದು ಈ ಅದ್ಭುತವಾದ ಮಿಲೆಟ್ಗಳು. ಅದೇ ಉಸಿರಲ್ಲಿ ಹೇಳಬೇಕಾಗಿತ್ತು, IVF ಹೋಗ್ತಾ ಇರೋರನ್ನ ಮತ್ತೆ ಮಕ್ಕಳು ಹುಟ್ಕೊಳ್ಳೋಕ್ಕೆ ಏನು ಗೊತ್ತಿಲ್ಲದೆ, ಯಾವ ಔಷಧಿ ಇಲ್ಲದೆ ಜಸ್ಟ್ ಮಿಲೆಟ್ಸ್ ಅನ್ನು ತಿಂದು ಆರೋಗ್ಯಕರವಾದ ಮಕ್ಕಳನ್ನ ನಾವು ಪಡೆಯಬಹುದು ಅಂತ ಪ್ರಾಯೋಗಿಕವಾಗಿ ಅನೇಕ ಬಂಜರು, ಬರಡು ಭೂಮಿಯಿಂದ ಹೆಂಗೆ ಸಾರವಂತವಾಗಿ ಮತ್ತೆ ಬೀಜಗಳನ್ನು ಹಾಕಿದ್ರೆ ಮೊಳಕೆ ಹೊಡೆಯುತ್ತೋ ಅದೇ ರೀತಿ ಬಂಜರಾಗಿರೋ ಮಾನವ ಜಾತಿಯನ್ನ ನಾವು ಸಂಪೂರ್ಣವಾಗಿ ವಾಸಿ ಮಾಡ್ಕೋಬಹುದು ಅಂತ ಗ್ಯಾರಂಟಿ ಕೊಡಬಹುದು. ಯಾವಾಗ? ಅಂಬಲಿ ಕುಡಿಯಿರಿ, ಮಿಲೆಟ್ಸ್ ತಿನ್ರಿ, ಕಂದಮೂಲಗಳ ಸೇವನೆ ಮಾಡಿರಿ ಅಂತ ಹೇಳೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. We have had wonderful success rate for such kinds of, ಅಂದ್ರೆ ಕುಸಿದು ಬಿದ್ದೋಗ್ತಾ ಇದ್ದ ಪುನರುತ್ಪತ್ತಿ ಅನುಪಾತವನ್ನ ಮತ್ತೆ ಮೇಲೆತ್ತೋದಕ್ಕೆ ಬೇಕಾಗಿರೋ ಅದ್ಭುತ ಧಾನ್ಯಗಳಿವು ಅಂತ ಹೇಳ್ತಾ ನನ್ನ 4 ಮಾತುಗಳನ್ನ ಇಲ್ಲಿಗೆ ಮುಗಿಸ್ತೀನಿ. ನೀವೆಲ್ಲರೂ ಅಂದ್ಕೊಂಡಾಗ ತುಂಬಾ ಕಮ್ಮಿ ಜನ ಏನೂ ಇಲ್ಲ, ಇಲ್ಲಿ ಒಬ್ಬೊಬ್ಬರು 1000 ಜನ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ನೀವು ಅಷ್ಟು ಆಳವಾಗಿ
ಗಮನ ಇಟ್ಟು ಕೇಳಿಸ್ಕೊಂಡಿದ್ದೀರಾ. ತುಂಬಾ ಸಂತೋಷ. ಲಕ್ಷ್ಮೀನಾರಾಯಣ ರೆಡ್ಡಿ ಅವರಿಗೆ, ಅವರ ಸಮುದಾಯಕ್ಕೆ, ಇಲ್ಲಿ ಬಂದವರ ಒಬ್ಬೊಬ್ಬರಿಗೆ ತುಂಬಾ ಜನ ತುಂಬಾ ಶ್ರಮ ಹಾಕೊಂಡು ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೆ ನನ್ನ ಹೃದಯಾಂತರದಿಂದ ಅಭಿನಂದನೆಗಳು, ಧನ್ಯವಾದಗಳು.